ಬೆಂಗಳೂರಲ್ಲಿ ಎಲ್ಲರೂ ಕೃಷಿ ಮಾಡ್ತಾರೆ ಕಣ್ಲ. ನಮ್ ಚಾನೆಲ್ ಫಾಲೋ ಮಾಡಿ ತೋರಿಸ್ತೀನಿ. ನಮಸ್ಕಾರ, ನನ್ನ ಹೆಸರು ಯಶವಂತ್ ಅಂತ. ನಮ್ಮೂರು ಚೊಕ್ನಹಳ್ಳಿ, ಬಾಗ್ಲೂರು ಪೋಸ್ಟ್ ಬರುತ್ತೆ, ಬೆಂಗಳೂರಲ್ಲೇ ಲೊಕೇಟ್ ಆಗುತ್ತೆ. ಇದು ಬೆಂಗಳೂರಲ್ಲೇ ಬೆಳೆದಿರೋಂಥ ಒಂದು ಬೆಳೆ. ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಅಲ್ಲಿ ಬೆಳೆಯೋಕ್ಕಾಗಲ್ಲ, ಇಲ್ಲಿ ಬೆಳೆಯೋಕ್ಕಾಗಲ್ಲ, ಈ ಥರ ಭೂಮಿಯಲ್ಲಿ ಬೆಳೆಯೋಕ್ಕಾಗಲ್ಲ, ಬ್ಲ್ಯಾಕ್ ಸಾಯಿಲು ಅಥವಾ ರೆಡ್ ಸಾಯಿಲಲ್ಲೇ ಬೆಳಿಬೇಕು, ಆ ಥರ ಎಲ್ಲ ಏನಿಲ್ಲ. ನಾವು ಬ್ಲ್ಯಾಕ್ ಸಾಯಿಲಲ್ಲೇ ಬೆಳೆದಿರೋದು. ಇದು ಬಟರ್ ಫ್ರೂಟು ಮತ್ತು ಡ್ರ್ಯಾಗನ್ ಫ್ರೂಟ್ ಎರಡೂ ಕೂಡ ಬೆಳೆದಿದ್ದೀರಿ. ಬಟರ್ ಫ್ರೂಟ್ಗೆ ಮೆಡಿಸನ್ಸ್ ಏನೂ ಹಾಕಲ್ಲ, ಡ್ರ್ಯಾಗನ್ ಫ್ರೂಟು ಅಷ್ಟು ಕೇಳಲ್ಲ. ಸೊ ಕೆಲವೊಂದು ಮಾತ್ರ ಅಷ್ಟೇ ಫರ್ಟಿಲೈಸರ್ಸ್ ಕೇಳ್ತೈತೆ ಅಷ್ಟೇ. ಬಟರ್ ಫ್ರೂಟ್ಗೆ ಆ್ಯಕ್ಚುಲಿ ಆರ್ಗ್ಯಾನಿಕ್ ಗೊಬ್ಬರ ಹಾಕಬೇಕಷ್ಟೇ, ಮಿಕ್ಕಿದ್ದೆಲ್ಲ ನಾರ್ಮಲ್ಲಾಗಿ ಅದಸ್ಕದೆ ಬೆಳೀತಾ ಇರ್ತದೆ. ಇಷ್ಟು ಒಂದು 2 years ಚೆನ್ನಾಗಿ ನೋಡ್ಕೊಬೇಕಷ್ಟೇ ಬಟರ್ ಫ್ರೂಟ್ನ. ಅದು ಬಿಟ್ಟರೆ ಡ್ರ್ಯಾಗನ್ ಫ್ರೂಟು 6 month ಅಷ್ಟೇ. 6 monthಗೆ ಕ್ರಾಪ್ ಬಂದುಬಿಡುತ್ತೆ. ಚಿಕ್ಕದು ಕ್ರಾಪ್ ಮಾಡಿ ಉಣಿದ್ಮೇಲೆ 6 monthಲ್ಲಿ ನಮಗೆ ಫಸಲು ಬಂದುಬಿಡುತ್ತೆ. ನೋಡಿ, ಇನ್ನು ಚಿಗುರು, ಇದಕ್ಕೆ ಹುಳ ಎಲ್ಲ ಬೀಳಲ್ಲ ಸದ್ಯಕ್ಕೆ. ಇದೆಲ್ಲ ಫ್ಲವರ್ ಓಪನ್ ಮಾಡೋದಕ್ಕೆ ಇದು ಮಾಡ್ತಾಯಿದೆ. ಇದೆಲ್ಲ ನೈಟ್ ಟೈಮ್ ಫ್ಲವರ್ ಓಪನ್ ಆಗುತ್ತೆ, ಡೇ ಟೈಮಲ್ಲಿ ಫ್ಲವರ್ ಓಪನ್ ಆಗಲ್ಲ. ನೈಟ್ ಟೈಮ್ ಫ್ಲವರ್ ಓಪನ್ ಆದರೆ ಬನ್ನಿ ತೋರಿಸ್ತೀನಿ, ಇಲ್ಲಿದೆ. ಇದು ನೈಟ್ ಟೈಮ್ ಫ್ಲವರ್ ಓಪನ್ ಆಗುತ್ತೆ, ಡೇ ಟೈಮಲ್ಲಿ ಫ್ಲವರ್ ಓಪನ್ ಆಗಲ್ಲ. ಡೇ ಟೈಮಲ್ಲೆಲ್ಲ ನೋಡಿರಿ ಈ ಥರ ಆಗಿಬಿಡುತ್ತೆ. ಒಂದು 3-4 ಡೇಸಲ್ಲಿ ಈ ಥರ ಆಗಿಬಿಡುತ್ತೆ. ಮತ್ತು ಆಮೇಲೆ ಈ ಥರ ಹಣ್ಣು ಬರುತ್ತೆ. ಅದು ಬೇಡ. ಇದು ನೋಡಿ, ಇದು ಹುಳ ಬಿದ್ದಿರೋದು. ಹುಳ ಅಂದರೆ ಇರುವೆಗಳು ಬಂದು ತಿಂದಾಕಿರೋದು ಇದು. ಸರಿ, ಏನು ಇದಕ್ಕೆ ಸೊಲ್ಯೂಷನ್? ಏನು ಇದಕ್ಕೆ ಸೊಲ್ಯೂಷನ್ನು ಸ್ಪ್ರೇ ಮಾಡಬೇಕು. ಇದಕ್ಕೆ ಅಂತಲೇ ಸಪ್ರೇಟು ಕೆಮಿಕಲ್ಸ್ ಬರುತ್ತೆ, ಅದನ್ನು ಸ್ಪ್ರೇ ಮಾಡಿದ್ರೆ ಮಾತ್ರ ಇದೆಲ್ಲ ಹೋಗುತ್ತೆ. ಮತ್ತೆ ಇದು ಆ್ಯಕ್ಚುಲಿ ಇರುವೆಗಳು ಈ ಥರ ಎಲ್ಲ ಬರಲ್ಲ. ಇದು ತಿಂದಿರೋದು ಉಡ್ತಿಗಳು ಇಷ್ಟು ತಿಂದಿರೋದು ಉಡ್ತಿಗಳೇ. ನೋಡಿ, ಇದ್ರಾಗ ಈಸಿಯಾಗಿ ಕಂಡುಹಿಡಿಬೋದು ಉಡ್ತಿಗಳು ಕಚ್ಚಿರೋದು ಮಾರ್ಕು, ಅಲ್ಲಿ ಮಾರ್ಕು. ಉಡ್ತಿಗಳಂದ್ರೆ ಅಳಿಲು. ಹಾಂ, ಅದು ತಿಂದಿರೋದು. ತಿರ್ಗಿ ಆಮೇಲೆ ಇರುವೆಗಳು ಅದೆಲ್ಲ ಏನು ಬಂದು ತಿನ್ನೋಲ್ಲ, ಸುಮ್ಮನೆ ಅವೆಲ್ಲ ಸುಮ್ಮನೆ ಸ್ವೀಟ್ ಇದೆ ಅಂತ ಹೇಳ್ಬಿಟ್ಟು ಬಂದಿದೆ ಅಷ್ಟೇ. ಅಳಿಲು ಹೌದೌದು, ಅಳಿಲು ತಿಂದಿರೋದು ಇದು. ಎಷ್ಟು ದಿನಕ್ಕೆ ಹಣ್ಣು ಬರುತ್ತೆ ಇರೋದು? ಆ್ಯಕ್ಚುಲಿ ನಾವು ನೆಲದಲ್ಲಿ ಉಣಿದ ತಕ್ಷಣ 6 monthಗೆ ಕ್ರಾಪ್ ಬರುತ್ತೆ. ಒಂದು 6 monthಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ತಿರ್ಗಿ ಮತ್ತು 1 yeaರಲ್ಲಿ ನಮಗೆ ಫುಲ್ಲು ಅಕ್ಕೂಚ ಇದೆಯಲ್ಲ, ಅಕ್ಕೂಚಕ್ಕೆ ಮೇಲೆಗಡೆ ಬಂದ್ಬಿಡುತ್ತೆ. ಆಮೇಲೆ ತಿರ್ಗಾ ಒಳ್ಳೆ 1 yeaರಲ್ಲಿ ನಮ್ಗೆ ಒಳ್ಳೆ ಫಸಲು ಸಿಗುತ್ತೆ. ಏನು ಅದರಲ್ಲೆಲ್ಲ ಏನು ಪ್ರಾಬ್ಲಮ್ ಏನಿಲ್ಲ. ಈಗ ಹೊಸ ಕ್ರಾಪ್ ಮಾಡಬೇಕು ಅಂತಂದ್ರೆ ಹೇಗೆ, ಇಲ್ಲಿಂದ ಕಟ್ ಮಾಡಬೇಕಾ? ಹೌದು, ಇಲ್ಲಿ ಈಗ ಇಲ್ಲ, ಇದನ್ನ ಕಟ್ ಮಾಡಿದ್ರು ಆಗುತ್ತೆ. ನೋಡಿ, ಇದು ಕ್ರಾಪ್ ಮಾಡಬೇಕಂತಂದ್ರೆ ಇದನ್ನ ಇಲ್ಲಿ ಕಟ್ ಮಾಡಿಬಿಟ್ಟು ಇದನ್ನ ಕ್ರಾಪ್ ಮಾಡಬೇಕಂದ್ರೆ ಇಷ್ಟೇ. ಇದನ್ನ ಭೂಮಿಯಲ್ಲಿ ನೆಟ್ಟರೆ 6 monthಲ್ಲಿ ಇದು ಗ್ರೋ ಆಗುತ್ತೆ. ಇನ್ನು 6 monthಲ್ಲಿ ಇದು ಕ್ರಾಪ್ ಬಂದ್ಬಿಡುತ್ತೆ ಅಷ್ಟೇ. 6 monthಗೆ ಇಷ್ಟುದ್ದ ಬಂದ್ಬಿಡುತ್ತೆ, ಇಷ್ಟ ಮೇಲೆ ಹೈಟ್ಗೆ. ಫಾಸ್ಟೆಸ್ಟ್ ಗ್ರೋಯಿಂಗ್ ಫ್ರೂಟ್ ಅಂದರೆ ಇದು, ಬೇಗ ಬಂದ್ಬಿಡುತ್ತೆ ಇದು. ಇದಕ್ಕೆ ಎಷ್ಟು ವರ್ಷ ಆಯಿತು ಈ ಗಿಡಕ್ಕೆ? ಇದಕ್ಕೆ ಆಲ್ಮೋಸ್ಟ್ 3 years ಆಯಿತು, 3 to 4 years ಆಯಿತು. ಆಲ್ರೆಡಿ ನೀವು ಎಷ್ಟು ಬೆಳೆ ಮಾಡಿದ್ದೀರಿ? ಇದು ಥರ್ಡ್ ಕ್ರಾಪ್ ಇದು. ಅಂದರೆ ಇದು ಆ್ಯಕ್ಚುಲಿ ಇವಾಗ ಫಸ್ಟ್ ಇದು ಥರ್ಡ್ ಕ್ರಾಪ್ ಅಲ್ವಾ. ಥರ್ಡ್ ಕ್ರಾಪ್ ಅಂದರೆ 3 ತಿಂಗಳು ಕೊಯ್ಯುತ್ತೆ ಇದು, 3ರಿಂದ 4 ತಿಂಗಳು. ಅಂದರೆ 25 ಡೇಸ್ಗೆ ಒಂದೊಂದು ಕ್ರಾಪ್ ಬರ್ತಾ ಇರುತ್ತೆ. ಇವಾಗ ಈಗ ಹೂವು ಬಿಟ್ಟಿರೋದೆಲ್ಲ ಒಂದು ಕ್ರಾಪು, ಅದೆಲ್ಲ ಆಗೋದ್ಮೇಲೆ ಮತ್ತೆ ಹೂವು ಬಿಡುತ್ತೆ, ಅದೊಂದು ಕ್ರಾಪು. ಅಂದರೆ 1 yearಗೆ 4 ಕ್ರಾಪ್ ಬರುತ್ತೆ, 3 to 4 ಕ್ರಾಪ್ ಬರುತ್ತೆ. ಒಂದು 4 ತಿಂಗಳು ಕೊಯ್ಯುತ್ತೆ. ಹೇಗೆ ಇದಕ್ಕೆ ಸೀಸನ್ ಇದೆಯಾ? ಮಳೆಗಾಲ, ಬೇಸಿಗೆಗಾಲ, ಚಳಿ? ಇಲ್ಲ, ಇದು ಆ್ಯಕ್ಚುಲಿ ಇದಕ್ಕೆ ಫರ್ಟಿಲೈಸರ್ ಕೊಡಬೇಕಂದ್ರೆ, ಅಂದರೆ ಪಿಚ್ಕೆ ನೋಡಿ, ಇಲ್ಲಿದೆ ನೋಡಿ ಗೊಬ್ಬರ, ಕುರಿ ಗೊಬ್ಬರ, ಮೇಕೆ ಗೊಬ್ಬರ. ಇದನ್ನು ನಾವು ಏಪ್ರಿಲಲ್ಲೇ ಕೊಡಬೇಕು. ಇವಾಗೆಲ್ಲ ಕೊಡೋಕ್ಕಾಗಲ್ಲ. ಏಪ್ರಿಲಲ್ಲಿ ಕೊಟ್ಟರೆ ಏಪ್ರಿಲಲ್ಲಿ ನಾವು ಗೊಬ್ಬರ ಕೊಟ್ಟರೆ ಸ್ಟಾರ್ಟಿಂಗಲ್ಲೇ ಫಸ್ಟ್ ವೀಕು ಅಥವಾ ಸೆಕೆಂಡ್ ವೀಕ್ ಆದರೂ ಓಕೆ. ತಿರ್ಗಿ ಆಮೇಲೆ ಜೂನ್ಗೆ ಇದು ಹೂವು ಸ್ಟಾರ್ಟಾಗಿ
ಹಣ್ಣೆಲ್ಲ ಸ್ಟಾರ್ಟ್ ಆಗಿಬಿಡುತ್ತಲ್ಲ, ಆವಾಗ ಅದು 1-2 ತಿಂಗಳು ಗ್ಯಾಪ್ ಇರಬೇಕು ಅದು ಕ್ರಾಪ್ ಬರೋ ಅಷ್ಟೊತ್ತಿಗೆ. ಇದು ಹೇಗೆ ಕಂಬ, ಈ ತರ ಕಲ್ಲಿನ ಕಂಬ ಹಾಕ್ಲೇಬೇಕಾ? ಆ್ಯಕ್ಚುಲಿ ಅದು ಸಪೋರ್ಟಿಂಗ್ಗೋಸ್ಕರ ಕಲ್ಲಿನ ಕಂಬ ಹಾಕೋದು. ಎಷ್ಟಾಗತ್ತೆ ಅದಕ್ಕೆ ಕಲ್ಲಿನ ಕಂಬ? ಇದು ನಾವು ಇದು ಮೆಸ್ ಯಾಕೆ ಹಾಕಿರೋದು ಅಂತಂದ್ರೆ, ಮೊನ್ನೆ ಬಿಸಿ ಇತ್ತಲ್ಲ, ಬಿಸಿಗೆ ನೋಡಿ ಈ ಥರ ಆಗ್ಬಿಟ್ಟಿತ್ತು ಫುಲ್ಲು ಬಿಸಿ, ತುಂಬ ಬಿಸಿ. ಈ ಸಲ ಬೇಸಿಗೆಗೆ ಈ ಥರ ಆಗ್ಬಿಟ್ಟಿತ್ತೆಲ್ಲ ಪೂರ್ತಿ. ಅದಕ್ಕೋಸ್ಕರ ಮೆಸ್ ಹಾಕಿದ್ರಿ, ಇನ್ನು ಗಿಡ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸುತ್ತು ಮೆಸ್ ಹಾಕಿದ್ದು. ಅಂದ್ರೆ ಈಗ ತುಂಬಾ ಬಿಸಿಲಿದ್ರು ಆಗಲ್ಲ ಇದಕ್ಕೆ? ಜಾಸ್ತಿ ಬಿಸಿಲು ಆಗಲ್ಲ ನೋಡಿ, ಅದಕ್ಕೂ ಹಂಗೆ ಆಗಿದೆ. ನೆರಳಿನ ಹೌದೌದು, ಅದಕ್ಕೋಸ್ಕರ ಇದನ್ನ ಸುತ್ತಿದ್ದು ಬೇಸಿಗೆ. ಹೋಗ್ತಾ ಹೋಗ್ತಾ ಈ ಥರ ಆಗ್ತಾ ಇರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಮೇಲೆ ಎಲ್ಲ ಚೆನ್ನಾಗಿದ್ರೆ ಸಾಕು ನೋಡಿಕೊಂಡು. ಆದರೆ ನಿಮ್ಗೆ ಇಲ್ಲೇ ಮೇಯ್ನ್ ಅಲ್ಲ? ಹಾಂ ಹೌದು ನೋಡಿ, ಇಲ್ಲಿ ನೋಡಿ ಬನ್ನಿ, ಇದು ಕೆಟ್ಟೋಗ್ತಾ ಇದೆ. ಇಲ್ಲಿ ನೋಡಿ, ಇದೆಲ್ಲ ನೋಡಿ, ಇದು ಯಾಕೆ ಈ ಥರ ಆಗ್ತಾ ಇದೆ ಅಂದರೆ ವಾಟರ್ ಜಾಸ್ತಿ ಆಗಿರುತ್ತೆ, ಇಲ್ಲಾಂದರೆ ಕೆಳಗಡೆ ಹುಳ ಏನಾದರೂ ತಿಂದಿರುತ್ತೆ. ಇಲ್ಲಿ ನೋಡಿ ಈ ಥರ, ಇದು ಆಲ್ಮೋಸ್ಟ್ ಕೆಟ್ಟೋಗ್ತಾ ಇದೆ. ಆಲ್ಮೋಸ್ಟ್ ಅದು ನೀರು ಜಾಸ್ತಿ ಆಗಿ ಆ ಥರ ಆಗ್ತಾ ಇರುತ್ತೆ ಕೆಲವೊಂದು. ಮೇಲೆ ಅದೇನು ಪ್ರಾಬ್ಲಮ್ ಆಗಲ್ಲ ಆ್ಯಕ್ಚುಲಿ. ಇಲ್ಲಿ ಇದೆಯಲ್ಲ, ಅದು ಹಂಗೆ ಕಂಟಿನ್ಯೂ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಇದು ಇವಾಗ ಯಾವುದಾದ್ರೂ ಗಿಡ, ಇವಾಗ ಬಟರ್ ಫ್ರೂಟೇ ಆಗಲಿ, ಒಂದು ಬೇರು ಸತ್ತೋಯ್ತು ಅಂದರೆ ಕೆಳಗಡೆ ಹುಳ ಅಥವಾ ಬೇರೆ ಏನಾದರೂ ತಿಂದು ಆ ಗಿಡ ಪೂರ್ತಿ ಒಣಗೋಗ್ಬಿಡುತ್ತೆ. ಇಲ್ಲಿ ಒಂದು ಗಿಡ ಒಣಗೋಗಿದೆ, ತೋರಿಸ್ತೀನಿ ರೀ ಆಮೇಲೆ. ಈ ಥರ ಇದ್ರದ್ದು ಏನು ಮೇಂಟೆನೆನ್ಸ್ ಇಲ್ಲ, ಮೇಂಟೆನೆನ್ಸ್ ಫುಲ್ಲು ಫ್ರೀ. ಅದು ಅಷ್ಟೇ, ಎರಡು ವರ್ಷ ನೀರು ಇದಕ್ಕೆ ಜಾಸ್ತಿ ಕೇಳಲ್ಲ ಇದು ನೀರು, ಅದಕ್ಕೆ ಫುಲ್ ಬಾರೆ ಥರ ಮಾಡಿರೋದು. ಮಳೆ ಜಾಸ್ತಿ ನೀರು ಬಿತ್ತು ಅಂದರೆ ಹೋಗ್ಬಿಡುತ್ತೆ ಫುಲ್ ಗಿಡ, ಮಳೆ ನೀರು ಬಿದ್ದರೆ. ಅದಕ್ಕೋಸ್ಕರ ಬಾರೆ ಮಾಡಿರೋದು, ಅದಕ್ಕೆ ಫುಲ್ ಬಾರೆ ಥರ ಮಾಡಿರೋದು. ನೀರು ನಿಂತ್ಕೊಬಾರ್ದು, ನೀರು ನಿಂತ್ಕೊಬಾರ್ದು ಅದಕ್ಕೆ ಜಾಸ್ತಿ. ಡ್ರ್ಯಾಗನ್ ಫ್ರೂಟ್ ಹೌದೌದು, ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟ್ಗೆ ಮಾರ್ಕೆಟಿಂಗ್ ಕಡಿಮೆ ಐತೆ. ನಾವು ಲಾಸ್ಟ್ ಟೈಮು ಸಫಲ್ಗೆ ಹಾಕಿದ್ರಿ, ಹೊಸಕೋಟೆ ಸಫಲ್ಗೆ ಒಂದು 300-400 kg ಸಫಲ್ಗೆ ಹಾಕಿದ್ರಿ. ಅಂದರೆ ಅವರು ಲಾಸ್ಟ್ ಟೈಮ್ ಅವರೇ ಬಂದು ಕೇಳಿದರು, ಮನೆ ಹತ್ರ ನಾವು ಅಂಗಡಿ ಹತ್ರ ಇಟ್ಟಿದ್ರಿ, ಅದನ್ನ ನೋಡ್ಬಿಟ್ಟು ಕೊಡ್ತೀರಾ ನಮಗೆ ಸಫಲ್ಗೆ ಅಂತ ಹೇಳಿದರು. ಅದಕ್ಕೋಸ್ಕರ ಅವರು 200 ಗ್ರಾಮ್ಗಿಂತ ಜಾಸ್ತಿ ಇರಬೇಕು ಅಂತ ಹೇಳಿದರು. ಒಂದು ಹಣ್ಣು 200 ಗ್ರಾಮ್ಗಿಂತ ಜಾಸ್ತಿ ಇದ್ದರೆ ಮಾತ್ರ ಸಫಲ್ಗೆ ತೊಗೊತೀರಿ. ಅದು ಮಾಲ್ಗೆ ಜಾಸ್ತಿ ಹೋಗುತ್ತೆ, ಸಫಲ್ ಹೋಗೋದೆಲ್ಲ ಮಾಲ್ಗೆ ಜಾಸ್ತಿ ಹೋಗುತ್ತೆ, ಮಾಲು, ಮಲ್ಟಿಪ್ಲೆಕ್ಸ್ ಆ ಥರ. ಇದೀಗ ಏನು ಮಾಡ್ಬೇಕು ಅದಕ್ಕೆ ಜಾಸ್ತಿ ಬರಬೇಕು ಅಂದರೆ? ತೂಕ ಜಾಸ್ತಿ ಬರಬೇಕಂದ್ರೆ ಫರ್ಟಿಲೈಸರ್, ಅಂದರೆ ಇದು ನ್ಯಾಚುರಲ್ ಫರ್ಟಿಲೈಸರ್ ಕೊಡಬೇಕು. ಅಂದರೆ ಗೊಬ್ಬರಗಳು ಈ ಥರನೇ ಕೊಡಬೇಕು. ಕುರಿ ಪಿಚ್ಕೆ, ತಿಪ್ಪೆ ಗೊಬ್ಬರ ಎಲ್ಲ ಜಾಸ್ತಿ ಹಾಕ್ಬಾರ್ದು, ಬರೀ ಕುರಿ ಪಿಚ್ಕೆಯಲ್ಲೇ ನಾವು ಜಾಸ್ತಿ ಕೊಡಬೇಕು ಇದಕ್ಕೆ. ಅದಕ್ಕೂ ಅಷ್ಟೇ, ಅದಕ್ಕೆ ಔಷಧಿನೇ ಕೊಡಕೂಡ್ದು. ಬಟರ್ ಫ್ರೂಟ್ದು ನೋಡಿದ್ರೆ ಅದ್ರದ್ದು ಔಷಧಿ ಕೊಡೋಂಗಿಲ್ಲ, ಬರೀ ಗೊಬ್ಬರದಲ್ಲೇ ಅದನ್ನು ಬೆಳೆಸ್ಬೇಕು. ತಿರ್ಗಾ ಇಲ್ಲೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆಯಲ್ಲ, ಆ ಹುಲ್ಲನ್ನೆಲ್ಲ ಕಿತ್ತಾಕಿ ಅದರಲ್ಲೇ ಹಾಕಿದ್ರೆ ಗೊಬ್ಬರ ಆಗುತ್ತೆ. ನೋಡಿ, ಈ ಆವಾಗಲೇ ಹೇಳಿದ್ನಲ್ಲ ನಾನು, ಒಂದು ಬೇರೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಬಟರ್ ಫ್ರೂಟಲ್ಲಿ ನೋಡಿ, ಇದು ಎರಡೂ ಒಂದೇ ಗಿಡನೇ. ಕೆಳಗಡೆ ನೋಡಿ, ಇದು ಮತ್ತು ಇದು ಒಂದೇ ಗಿಡನೇ. ಒಂದು ಬೇರೆ ತಪ್ಪಾಗಿರೋದಕ್ಕೆ ಇದು ಪೂರ್ತಿ ಒಣಗೋಗಿದೆ ನೋಡಿ, ಪೂರ್ತಿ ಒಣಗೋಗಿದೆ ನೋಡಿ. ಇದು ನೋಡಿ, ಇದ್ರದ್ದು ಬೇರು ಚೆನ್ನಾಗಿದೆ, ಅದಕ್ಕೆ ಇದು ಗಟ್ಟಿಗಿದೆ. ಇದು ನೋಡ್ರಿ, ಒಂದೇ ಗಿಡ, ಒಂದೇ ಗಿಡನೇ. ಒಂದೇ ಗಿಡದಲ್ಲಿ ಒಂದು ಒಣಗಿದೆ, ಒಂದು ಸರಿ. ಇದು ಫ್ಯೂಚರಲ್ಲಿ ಎರಡೂ ಕೂಡ ಪೂರ್ತಿ ಗಿಡ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನ ಇಲ್ಲಿಗೆ ಕಟ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಬರುತ್ತೆ. ಕಟ್ ಮಾಡಿದ್ರೆ ಇದು ಚೆನ್ನಾಗಿ ಬರುತ್ತೆ ಗಿಡ, ಇಲ್ಲ ಅಂದರೆ ಹಂಗೆ ಹೋಗ್ಬಿಡುತ್ತೆ. ಇವಾಗ ನಾವು ಕಟ್ ಮಾಡದೇ ಇರೋದು ಕಾರಣ ಅಂದರೆ ಕ್ರಾಪ್ ಇದೆ ಅಂತ ಸುಮ್ಮನೆ ಇದ್ದೀರಿ. ಹೀಗೆ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋದರೆ ಫುಲ್ ಗಿಡ ಹೋಗೋ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ. ಬಟರ್ ಫ್ರೂಟ್ ಆ್ಯಕ್ಚುಲಿ ಅವಕೋಡ ಅಂತಾರೆ, ಇದು ಫಾರಿನ್ ಬ್ರೀಡು. ಸೌತ್ ಅಮೇರಿಕಾದಲ್ಲಿ ಇದ್ರ ಬರ್ತ್ ಪ್ಲೇಸು ಬಂದು ಸೌತ್ ಅಮೇರಿಕಾ. ಇದನ್ನು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಿಸ್ಕೊಂಡಿರೋಂಥ ಜಾಗ, ಅಂದರೆ ಬರ್ತ್ ಪ್ಲೇಸ್ ಇದಲ್ಲ. ಅಂದರೆ ಆಮೇಲೆ ನಮ್ಮ ಇಂಡಿಯಾಗೆ ಬಂದ ಮೇಲೆ ಇದನ್ನು ಮದರ್ ಪ್ಲ್ಯಾಂಟ್ ಅಂತ ನಾವು ಹೆಸರಿಟ್ಕೊಂಡು ಇದನ್ನು ಕ್ರಾಪ್ ಮಾಡ್ತಾ ಇರೋದು. ಅದರಿಂದ ತುಂಬ ಅಡ್ವಾಂಟೇಜಸ್ ಇದೆ. ಕ್ಯಾನ್ಸರ್ಗೆ ಮತ್ತು ಶುಗರ್ಗೆ, ಈ ಶುಗರ್ ಪೇಷಂಟ್ಗೆ ಇದೆಲ್ಲ ತುಂಬ ಒಳ್ಳೆಯದು ಹಣ್ಣು.
ಇದು ಹೇಗೆ ಸರ್ ಡೈಲಿ ಒಂದೊಂದು ಗ್ಲಾಸ್ ಜ್ಯೂಸ್ ಕುಡಿದ್ರೆ ಅದರ ಎಷ್ಟೋ ಕ್ಯೂರ್ ಆಗ್ಬಿಡುತ್ತೆ. ಅಲ್ಲ ಇದೀಗ ಹೇಗೆ ಮಾರ್ಕೆಟ್? ಇದು ಮಾರ್ಕೆಟಿಂಗ್ ತುಂಬಾ ಕಷ್ಟ ಇದೆ. ಬಟ್ ಇದು ಎಷ್ಟೇ ಜನ ಜಾಸ್ತಿ ಅಗ್ರಿಕಲ್ಚರಲ್ಲಿ ಇದು ಬೆಳೆದ್ರು ಕೂಡ ಇದ್ರ ಡಿಮ್ಯಾಂಡು ಅಟ್ಲೀಸ್ಟ್ 100 ರೂಪಾಯಿಗೆ ಬಂದ್ರೂ ರೈತರಿಗೆ ಲಾಸ್ ಆಗಲ್ಲ. ಇವಾಗ ಅಟ್ಲೀಸ್ಟ್ ಇವಾಗ ಒಂದು ಗಿಡ ಒಂದು 10 ಇಯರ್ಸ್ ಆದಮೇಲೆ ಒಂದು 50ರಿಂದ 100 kg ಫಸಲು ಕೊಡುತ್ತೆ. 50ರಿಂದ 100 kg ಅಂದರೆ 50 kg ಅಂತ ಅಂದ್ಕೊಂಡ್ರು ಎಷ್ಟಾಯಿತು? 3.5 ಲಕ್ಷ ಆಯಿತು. ಅದು ಎಷ್ಟು ಗಿಡಕ್ಕೆ? 70 ಗಿಡಕ್ಕೆ ಅಷ್ಟೇ. ನಾವು ಹಾಕಿರೋದು ಇಲ್ಲಿ 70 ಗಿಡ ಮಾತ್ರ. ಎಷ್ಟು ಎಕರೆ ಇದು ಅರ್ಧ ಎಕರೆಗೆ ನಾವು 70 ಗಿಡ ಹಾಕಿದ್ದೀರಿ. 70 ಗಿಡಕ್ಕೆ 3.5 ಲಕ್ಷ ಆಗುತ್ತೆ ಒಂದು ವರ್ಷಕ್ಕೆ. ಅಂದರೆ ಒಂದು ಗಿಡಕ್ಕೆ 50 kg ಅಂತಂದ್ರೂ 70 ಗಿಡಕ್ಕೆ 3.5 ಲಕ್ಷ ಆಗುತ್ತೆ. ಇದು 100 ರೂಪಾಯಿ ಅಂತಂದ್ರೂ ಕೂಡ. ಇದು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಇದ್ರ ಬೆಲೆ ಇರೋದು. ಇದು ನಾವು ಬಲ್ಬ್ ಶೇಪ್ ಇರೋವಂಥ ಒಂದು ತಳಿ. ಇದರಲ್ಲೇ ತುಂಬ ತಳಿಗಳಿದ್ದಾವೆ. ಅದು 800 ರೂಪಾಯಿ 900 ರೂಪಾಯಿ ಗಂಟ ಇದೆ ಇದ್ರದ್ದು. KG 1 kg 800-900 ರೂಪಾಯಿ ಗಂಟ ಇದಾಗುತ್ತೆ. ಈಗ ಮಾರ್ಕೆಟಲ್ಲಿ ಇದು 400 ಇದೆ. 400ಇಂದ 500 ಇದೆ. ಇದಕ್ಕೆ 400ಇಂದ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟಲ್ಲಿ. ಇದೀಗ ಎಷ್ಟು ವರ್ಷಕ್ಕೆ ಬಂತು ಇವರ ಬೆಳೆ? ಇದು ಆ್ಯಕ್ಚುಲಿ 4 to 5 ಇಯರ್ಸ್ ಬೇಕು. ಇದು ತುಂಬ ಸೇಮ್ ತೆಂಗಿನ ಮರ, ಅಡಿಕೆ ಮರ ಈ ಥರ ಇವೆಲ್ಲ ಬೆಳಿತೀರಲ್ಲ, ಅದೇ ಥರನೇ ಇದನ್ನು ಬೆಳೆಸ್ಬೇಕು. 5 ವರ್ಷ ಏನು ನಮಗೆ ಇನ್ಕಮ್ ಕೊಡಲ್ಲ. ಇದು 4ರಿಂದ 5 ವರ್ಷ ಏನು ಇನ್ಕಮ್ ಕೊಡಲ್ಲ. 5 ವರ್ಷ ಆದಮೇಲೆ ನಮ್ಗೆ ಇನ್ಕಮ್ ಕೊಡೋದು. ಇದು ನಮಗೆ ಇದು 4 ಇಯರ್ಸ್ಗೆ ಸ್ಟಾರ್ಟ್ ಆಯಿತು. 4 ಇಯರ್ಸ್ಗೆ ಸ್ಟಾರ್ಟ್ ಆಗಿದೆ. ಅಂದರೆ ಲಾಸ್ಟ್ ಇಯರು ಸ್ಟಾರ್ಟ್ ಆಯಿತು. ಕೆಲವೊಂದು ಮರ ಒಂದು 4-5 ಮರ ಅಷ್ಟೇ 3 ಇಯರ್ಸ್ಗೆ ಸ್ಟಾರ್ಟ್ ಆಗಿದ್ದು. ಇನ್ನೆಲ್ಲ ಈ ವರ್ಷ ಎಲ್ಲ ಗಿಡನೂ ಸ್ಟಾರ್ಟ್ ಆಗಿದೆ. ಪರವಾಗಿಲ್ಲ. ಈಗ ತುಂಬಾ ಜನ ಏನಂದ್ರೆ ಮನೆ ಹತ್ರ 1-2 ಗಿಡ ಹಾಕೊಂಡಿರ್ತಾರೆ. ಹೌದು, ಅವ್ರದ್ದು ಕೆಲವೊಂದ್ಸಲ 5 ವರ್ಷ 10 ವರ್ಷ ಆದ್ರೂ ಬೆಳೆ ಹೌದು. ಅದಕ್ಕೆ ಕಾರಣ ಇದೆ. ಇವಾಗ ಅವರು ಯಾವ ಥರ ಮಾಡಿರ್ತಾರೆ ಅಂದರೆ, ಕಸಿ ಮಾಡಿರಲ್ಲ ಗಿಡನ. ಕಸಿ ಮಾಡ್ದಿರ ಇವಾಗ ಬೀಜ ಹಾಕಿದ್ರೆ ಪ್ಲ್ಯಾಂಟ್ ಬರುತ್ತಲ್ಲ, ಆ್ಯಕ್ಚುಲಿ ಅದರಲ್ಲೂ ಇದು ಬರುತ್ತೆ, ಫಸಲು ಬರುತ್ತೆ. ಬಟ್ ಬೀಜದಿಂದ ಬೆಳೆಯೋಂಥ ಕ್ರಾಪ್ ಇದೆಯಲ್ಲ, ಅದು ನೋಡಿ. ಈಗ ಇದು ಆ್ಯಕ್ಚುಲಿ ಬೀಜದಿಂದ ಬೆಳೆದಿರೋದು ಮರ. ಇದು ಆ್ಯಕ್ಚುಲಿ ಅರ್ಶಿನ ಮರ ಥರ ಆಗುತ್ತೆ, ಅರ್ಶಿನಕಾಯಿ ಮರ ಥರ ಆಗುತ್ತೆ. ಇದು ತುಂಬ ಲೇಟಾಗಿ ಬರುತ್ತೆ. ಬಂದಿದೆ, ಬಟ್ ಕಡಿಮೆ. ಇದೆಲ್ಲ ಕ್ರಾಪ್ ಬರೋದು ಆಲ್ಮೋಸ್ಟ್ 5-6 ಇಯರ್ಸ್ ಮೇಲೆ. ಕೆಲವೊಂದು ನಾವು ಫರ್ಟಿಲೈಸರ್ ಕೊಟ್ಟಿರೋದಕ್ಕೆ ಇದು ಬಂದಿರೋದು. ಕೆಲವೊಂದು ಮನೆ ಹತ್ರ ಒಂದೊಂದು ಗಿಡ 2 ಗಿಡ ಹಾಕಿರ್ತಾರೆ. ಅವ್ರು ಗೊಬ್ಬರ ಹಾಕಲ್ಲ ಅಲ್ವಾ, ನೀಟಾಗಿ ಇದಕ್ಕೆ ಏನಾಗಬೇಕು ಏನು ಕೊಡಬೇಕು ಅನ್ನೋದು ಗೊತ್ತಿರಲ್ಲ ಅವ್ರಿಗೆ. ಅವರು ಔಷಧಿನೋ ಏನೇನೋ ಹೊಡಿತಾ ಇರ್ತಾರೆ. ಆ್ಯಕ್ಚುಲಿ ಇದಕ್ಕೆ ಔಷಧಿನೇ ಕೇಳಲ್ಲ. ಬಟರ್ ಫ್ರೂಟ್ಗೆ ಗೊಬ್ಬರ ಬಿಟ್ಟರೆ ಬೇರೆ ಏನು ಕೇಳಲ್ಲ ಇದು. ಹೌದು. ಮಾಮೂಲಿ ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ ಈ ಥರ ಹಾಕ್ಬೋದು. ನ್ಯಾಚುರಲ್ಲು. ಇದು ಈರಿಯಾ, ಲಾಗೋಡು, ಆನೆ ಮಾರ್ಕು ಇವೇನು ಹಾಕಂಗೆ ಇಲ್ಲ ಇದಕ್ಕೆ. ಈ ಥರ ಹಾಕಿದ್ರೆ ಗಿಡ ಪೂರ್ತಿ ಸುಟ್ಟೋಗ್ಬಿಡುತ್ತೆ. ಅದೇ ಆ ಕನ್ಫ್ಯೂಷನ್ಸ್ ಅಲ್ಲೇ ತುಂಬಾ ಜನ ಮನೆಯಲ್ಲಿ ಆಗಿಲ್ಲ. ಹೌದು. ಆ್ಯಕ್ಚುಲಿ ಇದು ನೋಡಿ, ಇದು ಕಸಿ ಮಾಡಿರೋದು. ಇದೆಲ್ಲ ಕಸಿ ಮಾಡಿರೋ ಗಿಡ ಜಾಸ್ತಿ ಉದ್ದ ಬೆಳೆಯಲ್ಲ. ಅಲ್ಲಲ್ಲ ಚೇಪೆ ಗಿಡ ಥರ ಅಲ್ಲಲ್ಲ ಚಿಕ್ಕದಾಗಿ ಇರುತ್ತೆ. ಇದು ಮಾತ್ರ ನೋಡಿ. ಈ ಗಿಡ ಮಾತ್ರ ನೋಡಿ ಎಷ್ಟು ಉದ್ದ ಬಂದಿದೆ. ಇದು ಕ್ರಾಪ್ ಕಸಿ ಮಾಡಿರೋ ಗಿಡ ಅಲ್ಲ, ಇದು ಬೀಜದ ಗಿಡ. ಅದಕ್ಕೆ ಇದು ಮರ ಥರ ಬೆಳೆದಿದೆ. ಇದು ನಾವು ಗಿಡಗಳೆಲ್ಲ ಹೋದ್ಮೇಲೆ ತಗೊಂಬಂದು ಉಣ್ದಾಗ ಅವ್ರ ಹತ್ರ ಗಿಡಗಳಿಲ್ಲ ಅಂತಂದಾಗ ಆಮೇಲೆ ನಾವು ತಗೊಂಬಂದು ಇದನ್ನ ಅವ್ರ ಹತ್ರ ಉಣಿದ್ದು. ದೇವನಹಳ್ಳಿ ಹತ್ರ, ಉಗ್ಗನವಾಡಿ ಹತ್ರ ಏನಿಲ್ಲ. ಇವಾಗ ಇದ್ರನ್ನು ನಾವು ರೆಡಿ ಮಾಡ್ಕೊಬೋದು. ಸುಳಿ ಹೊಡೆದ್ ಬಿಡ್ಬೇಕು ಪೂರ್ತಿ. ಸುಳಿ ಎಲ್ಲ ಹೊಡೆದ್ರೆ ಇಲ್ಲೇ ಕೆಳಗಡೆನೆ ಬಿಟ್ಕೊಂಡಿರುತ್ತೆ. ಇಲ್ಲಾಂದ್ರೆ ಮರ ಥರ ಆಗ್ಬಿಡುತ್ತೆ. ಹಂಗೆ ಬಿಟ್ರೆ ಇದು ಕೂಡ ಅಷ್ಟೇ. ಮೇಲೆಗಡೆ ಸುಳಿ ಎಲ್ಲ ಕಟ್ ಮಾಡಿದ್ರೆ ಇಲ್ಲೇ ಕೆಳಗಡೆನೆ ಹಬ್ಕೊಂಬಿಡುತ್ತೆ ಎಲ್ಲ ಪೂರ್ತಿ. ಮೇಲೆ ಹೋದಷ್ಟು ಇಲ್ಲ, ಹೋಗ್ಬೋದು, ಪರವಾಗಿಲ್ಲ. ಅಂದರೆ ಫ್ಯೂಚರಲ್ಲಿ ಮರ ಆಗ್ಬಿಟ್ರೆ ಕಷ್ಟ. ಅದು ಜಾಸ್ತಿ ಕೇಳುತ್ತೆ ಫರ್ಟಿಲೈಸ್ ಎಲ್ಲ. ದೊಡ್ಡ ಗಿಡ ಆಯಿತು ಅಂದರೆ. ಹೌದು. ಏನಿಲ್ಲ, ಆ ಥರ ಎಲ್ಲ ಏನಿಲ್ಲ. ನಾವು ಟ್ಯಾಕ್ಟ್ರಿ ಒಳಗಡೆ ಬರೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಅವರು ಇದು ಮಾಡ್ತಾ ಇರೋದು ಅಷ್ಟೇ. ಅವರು ಕುರಿಗಳಿಗೆ, ಮೇಕೆಗಳಿಗೆ, ದನಗಳಿಗೆ ಇಲ್ಲ ಬಂದರೆ ಇನ್ನೂ ಒಳ್ಳೇದು. ಆ್ಯಕ್ಚುಲಿ ಬಟರ್ ಫ್ರೂಟ್ಗೆ ಕಳೆ ಬರಬೇಕು.
ಡ್ರ್ಯಾಗನ್ ಫ್ರೂಟ್ಗೆ ಏನು ಬೇಕಾಗಲ್ಲ, ಬಟ್ ಬಟರ್ ಫ್ರೂಟ್ಗೆ ಕಳೆ ಬಂದರೆ ಅದರಲ್ಲೇ ಎಷ್ಟೋ ಒಂದು ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಬಟ್ ಬಟರ್ ಫ್ರೂಟ್ಗೆ ನೀವು ಈ ಥರ ಗುಂಡಿ ಮಾಡಬೇಕು. ಹಾಂ ಹೌದು, ಉಂಡಿ ಮಾಡಬೇಕು. ಬಟ್ ಡ್ರ್ಯಾಗನ್ ಫ್ರೂಟ್ಗೆ ಉಂಡಿ ಮಾಡಬಾರ್ದು, ಗೋಡಿ ಮಾಡಬೇಕು. ಇವ್ರಿಗೆ ಈ ಥರ ಮಣ್ಣೆಲ್ಲ ಈ ಥರ ಯಾರಾಗಬೇಕು, ಅದಕ್ಕಾದರೆ ಹಳ್ಳ ಮಾಡಬೇಕು. ಇನ್ನೊಂದು ನಾನು ನೋಡಿದೆ ಇವರೇ, ಅಲ್ಲಿ ಕುರಿಗಳೆಲ್ಲ ತಿಂತಾ ಇದ್ವು. ಅದು ಹೆಂಗೆ ತಿಂದ್ರೆ ಹೇಗೆ? ಇಲ್ಲ, ಆ್ಯಕ್ಚುಲಿ ಬಟರ್ ಫ್ರೂಟಲ್ಲೇ ಅದು ತಿನ್ನೋದು. ಬಟರ್ ಫ್ರೂಟಲ್ಲಿ ಕೆಳಗಡೆ ಬರಬಾರ್ದು, ನಾವೇ ಕಟ್ ಮಾಡ್ಬೇಕು. ಆ್ಯಕ್ಚುಲಿ ಫುಲ್ ಕಟಿಂಗ್ ಮಾಡ್ಬೇಕು. ಇಲ್ಲಿದೆಯಲ್ಲ ಈ ಥರ ಇಲ್ಲಿಂದ 1-2 ಅಡಿ ಕೆಳಗಡೆ ಪೂರ್ತಿ ಕಟ್ ಮಾಡ್ಬೇಕು ನಾವು. ಆ್ಯಕ್ಚುಲಿ ನಾವು ಕೆಲವೊಂದು ಗಿಡಗಳಲ್ಲಿ ಕಟ್ ಮಾಡಿಲ್ಲ. ಇವಾಗ ಕುರಿಗಳು ಮೇಯ್ದ್ರೆ ಅದು ಏನು ಪ್ರಾಬ್ಲಮ್ ಆಗಲ್ಲ, ಗಿಡಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ನಿಮಗೆ ಒಳ್ಳೇದು. ಇನ್ನೂ ಒಳ್ಳೇದೆ ಅದು ಕೂಡ. ಕುರಿಗೆ ಮೇವು ಆಗುತ್ತೆ, ಮೇವು ಆಗುತ್ತೆ, ಇದ್ ಕಡೆ ನಮ್ಮ ಕೆಲಸನೂ ಕಡಿಮೆ ಆಗುತ್ತೆ. ನಿಮಗೆ ಈಗ ಅರ್ಧ ಎಕರೆಯಲ್ಲಿ ಇದಕ್ಕೆ 3.5 ಲಕ್ಷ ಇನ್ಕಮ್ ಇದೆ. ಡ್ರ್ಯಾಗನ್ ಫ್ರೂಟ್ ಎಷ್ಟು ಇನ್ಕಮ್ ಇದೆ? ಡ್ರ್ಯಾಗನ್ ಫ್ರೂಟು ಆ್ಯಕ್ಚುಲಿ 1 ಮಂತ್ಗೆ 200 kg ಅಂತಂದ್ರೂ ನಮಗೆ 3 ತಿಂಗಳಿಂದ 4 ತಿಂಗಳು ಕೊಡುತ್ತೆ. ಅಂದರೆ 600ರಿಂದ 800 kg. 600 kg ಅಂತ ಅಂದ್ಕೊಂಡ್ರು ನಮಗೆ ಎಷ್ಟು 100 ರೂಪಾಯಿ ಅಂತ ರೇಟ್ ಹಾಕ್ಕೊಂಡ್ರು ಕೂಡ ಎಷ್ಟಾಗುತ್ತೆ ನಿಮಗೆ? 600 kg ಆದರೆ 100 ರೂಪಾಯಿ. 100 ರೂಪಾಯಿ ಇಂಟು 600, 60,000 ಆಯಿತು. 60,000 100 ರೂಪಾಯಿ ಅಂತಂದ್ರೂ ಸಾಕಲ್ವಾ? ಎಷ್ಟು ಗಿಡ, ಎಷ್ಟು ಕೂಚ ಇರೋದು? 70 ಕೂಚ ಇರೋದು, ಜಾಸ್ತಿ ಇಲ್ಲ. 60ರಿಂದ 70 ಕೂಚ ಅಷ್ಟೇ. ನಾವು ಅರ್ಧ ಎಕರೆನೂ ಇನ್ನೂ ಕಡಿಮೆನೇ ಇದೆ. ಇದು ಮನೆ ಬೇರೆ ಕಟ್ಟಿದ್ದೀರಿ, ಅರ್ಧ ಎಕರೆನೂ ಬರಲ್ಲ ನಾವು ಉಣಿರೋದು. 60,000 ಯಾರು ಕೊಡಲ್ಲ. ಬೇರೆ ಕುರಿ ದನ ಇದೆಲ್ಲ ಇದಾವೆ? ಇಲ್ಲ, ಕುರಿಗಳಿದ್ದಾವೆ ಅಷ್ಟೇ, ಇನ್ನೇನು ಹಾಕೊಂಡಿಲ್ಲ. ಇಷ್ಟು ಸಣ್ಣ ಜಾಗ ಇದ್ರೂ ಕೂಡ ಬೆಂಗಳೂರಲ್ಲಿ ಈ ತರ ಕೃಷಿ ಮಾಡ್ಬೋದು, ಒಳ್ಳೆ ಕೃಷಿ. ಹೌದು ಹೌದು, ಆರಾಮಾಗಿ ಮಾಡ್ಬೋದು. ಆಮೇಲೆ ಇನ್ನೊಂದು ಇವರೇ, ಈಗ ಎಲ್ಲ ಏನಾಗಿದೆ ಬೆಂಗಳೂರು ಅಂತ ನಗರದಲ್ಲಿ ಯುವಕರಿಗೆ ಮದುವೆಗೆ ಹೆಣ್ಣು ಕೊಡಲ್ಲ, ಕೃಷಿ ಕಡೆ ಬಂದ್ರೆ ಯಾರು ಇದು ಮಾಡ್ತಾರೆ. ನೀವು ಲಾ ಮಾಡಿದ್ದೀರಾ, ಕೃಷಿ ಕಡೆ ಬಂದಿದ್ದೀರಾ, ನಿಮ್ ಮದುವೆ ಆಗಿದೆಯಾ ಹೇಗೆ? ಇಲ್ಲ ಇಲ್ಲ ಇಲ್ಲ, ಇನ್ನ ಬ್ಯಾಚುಲರು, ಮದುವೆ ಇನ್ನೂ ಇಲ್ಲ, ಇನ್ನೂ ಟೈಮ್ ಇದೆ, ನೋಡೋಣ ಫ್ಯೂಚರಲ್ಲಿ. ಇನ್ನೂ ಓದ್ತಾ ಇದ್ದೀರಿ, ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಈಗ ಲಾ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅಗ್ರಿಕಲ್ಚರು ಪಾರ್ಟ್ ಟೈಮ್ ಥರ ನಮ್ಮ ಮನೆಯವ್ರು ನೋಡ್ಕೊತಾರೆ. ನಮ್ಮ ಡ್ಯಾಡಿ ಮತ್ತು ನಮ್ಮ ಮಾವ ಇದ್ದಾರೆ, ಅವ್ರು ನೋಡ್ಕೊತಾರೆ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ, ಆ ಒಂದು ಕಾರಣಕ್ಕೆ ನಾನು ಇಷ್ಟು ಮಾತ್ರ ಓದಿದ್ದೀನಿ. ಸುಮ್ಮನೆ ಪತ್ರಿಕೆಯಲ್ಲಿ ಹಾಕ್ಸ್ತಾರಲ್ಲ ಆ ಥರ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ಓದಿದ್ದೀನಿ. ಆದರೆ ಬಟ್ ನಾನು ರೈತರ ಮಗನೇ, ಆದಷ್ಟು ನೋಡ್ಕೊಂಡು ಕೊಡ್ರಪ್ಪ ಹೆಣ್ಣುಗಳು. ಹಾಗೆ ಬೇರೆ ಏನು ಹೇಳ್ತೀರಾ? ಇವತ್ತಿನ ಯಂಗ್ ಜನ್ರೇಷನ್ ಕೃಷಿಯಿಂದ ಇದಾಗಿ ಹೊರಗಡೆ ಹೋಗ್ತಾ ಇದ್ದಾರೆ, ಅವರಿಗೆಲ್ಲ ಏನಿಲ್ಲ, ನಾಳೆ ದಿವಸ ಎಲ್ಲರೂ ಹೊಟ್ಟೆಗೆ ಊಟಕ್ಕೋಸ್ಕರ ಅಲಿಬೇಕಾಗುತ್ತೆ. ರೈತರು ಆ್ಯಕ್ಚುಲಿ ರೈತರು ಉಳ್ಕೊಬೇಕಂತಂದರೆ ನಾವು ಜಮೀನು ಇದೆಯಾ ಅಂದರೆ ರೈತರು ಆಗ್ಬೇಕು ನಾವು. ಆ್ಯಕ್ಚುಲಿ ಭಯ ಬೀಳಬಾರ್ದು, ಹೆಣ್ಣು ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ ಅಂತ. ರೈತರೇ ಆ್ಯಕ್ಚುಲಿ ಎಲ್ಲರಿಗೂ ಊಟ ಆಗ್ತಾ ಇರೋದಲ್ವಾ. ರೈತರನ್ನೇ ದೂರ ಮಾಡ್ತೀರಾ. ಇವಾಗ 10,000 ಸಂಬಳ ತೊಗೊಂಬರೋರು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಅಂಥವ್ರು ಕೊಡ್ತೀರಾ? ಇಲ್ಲಿ ಒಂದು ದಿನಕ್ಕೆ ಟ್ಯಾಕ್ಟ್ರ್ ಎತ್ಕೊಂಡು ಹೋದರೆ ಉಳಕ 1 ಅವರ್ಗೆ 2,000 ಕೊಡ್ತಾರೆ ರೋಟ್ರಿ. ಏನೇ ಆಗಲಿ, ಕಮ್ಮಿ ಅಂದರೂ 1,500-2,000 ಕೊಡ್ತಾರೆ 1 ಅವರ್ಗೆ. ಅದನ್ನ ನಂಬ್ಕೊಂಡು ಬರಲ್ಲ. ಯಾರೋ IT ಕಂಪ್ನಿಯಾಗ AC ಕುತ್ಕೊಂಡಿರ್ತಾರೆ, 9 ಅವರ್ ಕೆಲಸ ಮಾಡಬೇಕು, ಯಾರೋ ಹೇಳಿದ್ದನ್ನ ಕೇಳಬೇಕು. ಇಲ್ಲಿಂದ ರೈತರೇ ರಾಜರು, ರೈತರು ಯಾರನ್ನ ಕೇಳೋಷ್ಟಿಲ್ಲ, ಹೇಳೋಷ್ಟಿಲ್ಲ. ಅವ್ನಿಗೆ ಇಷ್ಟ ಬಂದಾಗ ಮಲ್ಕೊಬೋದು, ಇಷ್ಟ ಬಂದಾಗ ಕೆಲಸ ಮಾಡ್ಬೋದು, ಹೆಂಗೆ ಬೇಕಾ ಹಂಗೆ ಇರ್ಬೋದು, ರಾಜರ ಥರ ಇರ್ಬೋದು. ಆದರೆ ಮಣ್ಣಾಗ ಕೆಲಸ ಅಷ್ಟೇ. ಅದು ಮಣ್ಣಾಗ ಕೆಲಸ ಅಂದರೆ ಭೂಮಿ ತಾಯಿ ಊಟ ಕೊಡೋ ತಾಯಿನ ಮಣ್ಣಾಗ ಕೆಲಸ ಮಾಡಿದ್ರೆ ಇನ್ನೆಲ್ಲಿ ಮಾಡೋಕ್ಕಾಗುತ್ತೆ? ಹೋಗಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಮಾಡೋಕ್ಕಾಗುತ್ತಾ? ಆಗಲ್ಲ. ಅವರೆಲ್ಲ ನೋಡಿ ಅಂಥವ್ರು ಕೊಡ್ತಾರೆ, ನಮ್ಮ ರೈತರಿಗೆ ಕೊಡಲ್ಲ. ಏನು ಮಾಡ್ತೀರಾ? ಟೈಮು ಹಂಗೆ ಕೊಡ್ಬೋದು. ಬೇಕು ಅಂತಂದ್ರೆ ನಾಳೆ ಎತ್ಕೊಂಡು ಸೀದಾ ಪಿಕ್ನಿಕ್ ಹೋಗ್ಬೋದು, ಎಲ್ಲಿಗೆ ಬೇಕೋ ಹೋಗ್ಬೋದು, ಸುತ್ತಾಡ್ಬೋದು, ಮಾಡ್ಬೋದು. ಇನ್ನೊಬ್ರನ್ನ ಹೇಳೋಷ್ಟಿರಲ್ಲ, ಕೇಳೋಷ್ಟಿರಲ್ಲ. ನಮಗೆ ಇಷ್ಟ ಬಂದಾಗ ನಾವು ಓಡಾಡ್ಕೊಂಡಿರ್ಬೋದು. ಕಂಪ್ನಿ ಕೆಲ್ಸಕ್ಕೆ ಹೋದರೆ ಮ್ಯಾನೇಜರ್ನ ರಿಕ್ವೆಸ್ಟ್ ಮಾಡಬೇಕು, ಇವ್ರನ್ನ ಇಷ್ಟಿರುತ್ತೆ, ಸ್ಯಾಲ್ರಿ ಕಟ್ ಮಾಡ್ತಾರೆ. ಕುರಿ ಎಷ್ಟಿದೆ ಇವರೇ? ಕುರಿ 7-8 ಇದ್ದಾವೆ. ಅದು ಸುಮ್ಮನೆ ಈಗ ನಾವು ತೋಟ ಮಾಡಿದ್ದೀರಲ್ಲ, ತೋಟದಲ್ಲಿ ಹುಲ್ಲು ಮೇಯ್ತ್ಕೊಂಡಿರಲಿ, ಯಾವುದೋ ಒಂದು ಇರಲಿ ಜೊತೆಗಂತ ಅದನ್ನು ಕೂಡ ಜೊತೆಗೆ ಮಾಡ್ಕೊಂಡಿದ್ದೀರಿ. ಇದ್ರ ಜೊತೆಗೆ ಆ ಸುತ್ತು ಎಲ್ಲ ಥರ ಆಪಲ್ ಗಿಡ, ವಾಟರ್ ಆಪಲ್ಲು, ಸಪೋಟ ಮತ್ತು ಆ ಸೈಡ್ ಇದೆ.
ಇಲ್ಲಿಂದ ಹೋಗೋಣ ಬನ್ನಿ, ಇಲ್ಲಿಂದ